ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಪಲ್ಲಕ್ಕಿ ಒಂದು ನಮಗೆ ವೈಭವವಾಗಿ ಕಾಣಿಸ್ಬಿಟ್ರೆ ಆ ಕಾರ್ಯಕ್ರಮ ಆಗ್ತಾ ಇರಲ್ಲ. ಪಲ್ಲಕ್ಕಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಏನಾದರೂ ಒಂದು ಅರ್ಥ ಬರ್ಬೇಕಂದ್ರೆ ಅಭಿಮಾನದಿಂದ ನೀವು ಯಾರನ್ನ ಕಳಿಸ್ತೀರಾ. ಸಂಘಟನೆ ಇವತ್ತು 10 ಸಂಘಟನೆ ಇದೆಯಾ, 5 ಸಂಘಟನೆ ಇದೆಯಾ, ಪ್ರತಿಯೊಬ್ಬರು ಒಂದು ಜವಾಬ್ದಾರಿ ತಗೊಳ್ಳಿ. 1 ಗಂಟೆ ಕಾಲ 2 ಗಂಟೆ ಕಾಲ ಆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾಗಿ ಆಗ್ಬೇಕನ್ನುವಂಥ ಉತ್ಸಾಹ ನೀವೇ ಅದನ್ನು ಸೃಷ್ಟಿ ಮಾಡಬೇಕು. ಅದು ತುಂಬ ಅರ್ಥ ಇರುತ್ತೆ. ಪಲ್ಲಕ್ಕಿ ಇನ್ನೂ ಒಂದು 5 ಪಲ್ಲಕ್ಕಿ ಜಾಸ್ತಿ ಆಗಿದೆ, ಆದರೆ ಆ ಪಲ್ಲಕ್ಕಿ ನೋಡಿ ಖುಷಿ ಪಡೋದಕ್ಕೆ ಯಾರು ಬರಬೇಕು? ವೈಭವ ಹೇಗಿರುತ್ತೆ ಎಲ್ಲಾದ್ರೂ ನೋಡಿ. ಒಂದು ಜಾತ್ರೆಯಲ್ಲಿ ಜನಗಳದೇ ವೈಭವ. ಒಂದು ಜಾತ್ರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದ್ರು ಆ ಜಾತ್ರೆಗೆ. ಒಂದು ದೇವಸ್ಥಾನದಲ್ಲಿ ಪೂಜೆ ಆದಾಗ ದೇವಸ್ಥಾನದಲ್ಲಿ ತುಂಬ ಜನ, ದೇವರ ಅಲಂಕಾರ ಚೆನ್ನಾಗಿತ್ತು, ಜನ ಜಾಸ್ತಿ ಬಂದರು ನೋಡಿ. ಪ್ರತಿಯೊಂದನ್ನು ಪವಿತ್ರತೆ ಹೇಗೆ ಕಾಪಾಡ್ಕೊಳ್ತೇವೆ, ಇಲ್ಲಿ ಅಲ್ಲಿ ಜನರ ಒಡನಾಟ ಇರುತ್ತೆ, ಅದು ಪವಿತ್ರತೆ ಕಾಪಾಡ್ಕೊಳುತ್ತೆ. ತಾಲೂಕು ಆಫೀಸು ಸಮಸ್ಯೆಗಳು ಜಾಸ್ತಿ ಇದೆ, ಇದ್ರದ್ದು ಪವಿತ್ರತೆ ಇವ್ರು ಹೇಗೆ ಉಳಿಸ್ಕೋತಾರೋ ಅದಾದ್ರೂ ಪವಿತ್ರತೆ ಉಳಿಸ್ಕೊಳ್ತಾರೆ. ಈ ಆಫೀಸು ಕಷ್ಟಗಳಿಗೆ ಸ್ಪಂದಿಸುತ್ತಪ್ಪ, ಯಾರೇ ಒಬ್ಬ ಬರಲಿ, ಏನೂ ಗೊತ್ತಿಲ್ಲದೆ ಇರೋನು ಬರಲಿ, ವಿದ್ಯಾವಂತ ಬರಲಿ, ಕಷ್ಟದಲ್ಲಿರೋನು ಈ ಆಫೀಸ್ ಬಾಗಿಲು ತುಳಿದ ತಕ್ಷಣ ನಾಳೆ ಅವರು ಸಮಾಧಾನವಾಗಿ ಯಾವತ್ತಿ ಬಾಗಿಲಿಂದ ಆಚೆ ಹೋಗ್ತಾರೆ. ಈ ಆಫೀಸ್ ಪವಿತ್ರತೆ ಉಳಿಸ್ಕೊಳುತ್ತೆ. 4-5 ಸತಿ ಬಂದ ಈ ಪೇಪರ್ ಎತ್ಕೊಂಡು ನೋವು ತಿಳ್ಕೊಂಡು ಅಂದರೆ ಪವಿತ್ರತೆ ಕಳ್ಕೊಳ್ಳುತ್ತೆ. ಅದೇ ಥರ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಎಲ್ಲ ಒಂದು ವೇದಿಕೆಗೂ ಒಂದು ಪವಿತ್ರತೆ ಇರುತ್ತೆ. ಅದು ಜನಗಳಿಂದನೇ ಪವಿತ್ರತೆ ಬರುತ್ತೆ. ಕಾರ್ಯಕ್ರಮನ ನಾವೆಷ್ಟು ವಿಜೃಂಭಣೆಯಿಂದ ಮಾಡಿದ್ರೂ ಕೂಡ ಆ ಪವಿತ್ರತೆ ಬರಬೇಕಿಲ್ಲ. ನೀವು ಅಭಿಮಾನದಿಂದ ಇಲಾಖೆಗಳವ್ರನ್ನ ಕರೆಸ್ತೀರಾ, ಹೇಗೆ ಕರೆಸ್ತೀರಾ, ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಚುರುಕು ಮಾಡ್ತೀರಾ, ಬಲಿಷ್ಠ ಮಾಡ್ತೀರಾ. ಆ ಕಾರ್ಯಕ್ರಮದಲ್ಲಿ ಶಿಸ್ತಾಗಿರಬೇಕು, ಶಿಸ್ತಿನ ಸಿಪಾಯಿಗಳ ಥರ ಕಾರ್ಯಕ್ರಮ ಶುರುವಾದಾಗಿಂದ ಆರಂಭದಿಂದ ಕೊನೆಯವರೆಗೂ ಅನ್ನೋದನ್ನು ನೀವು ಅದನ್ನು ಅರ್ಥ ಮಾಡಿಸಿ ಇದು ಮಾಡಬೇಕು. ಇರುತ್ತೆಲ್ಲ ಸಣ್ಣ ಪುಟ್ಟ ಇರುತ್ತೆ. ಹಿಂದೆ ಈ ಕಾರ್ಯಕ್ರಮಕ್ಕಿಂತ ಇವತ್ತಿನ್ನೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ, ಇನ್ನೂ ಹತ್ಕೊಳ್ಳುವಂಗೆ ಮಾಡ್ಕೊಳ್ಳೋಣ. ಹೊಸ ಚಿಗುರು, ಹಳೆ ಬೇರು ಎರಡೂ ಇದ್ರೇನೆ ಮರ ಆರೋಗ್ಯವಾಗಿರೋದು. ಬೇರಿಲ್ಲದೆ ಚಿಗುರು ಬರಲ್ಲ, ಚಿಗುರು ಅಂದ ಕೊಡುತ್ತೆ ಮರಕ್ಕೆ. ಚಿಗುರು ಇಲ್ಲ ಅಂತಂದ್ರೆ ಆ ಮರ ಆ ಸ್ವರೂಪನೇ ಇರುತ್ತೆ. ಅದಕ್ಕೋಸ್ಕರ ಬೇರೆ ನೀವಾದ್ರೂ ಹೊಸ ಸಂಘಟನೆಗಳು, ಹೊಸ ಅನುಭವ, ಹೊಸ ತಿಳ್ಕೊಳ್ಳೋದು, ನಿಮ್ಮಿಂದ ತಿಳ್ಕೊಳ್ಳೋಂಥ ಚಿಗುರು ಬೇಕೇ ಬೇಕು. ನಿಮ್ಮ ಸಂಘಟನೆ ದೊಡ್ಡದಾಗಬೇಕಂದ್ರೆ ಹೊಸಬರು ಬರ್ತಾ ಇರಬೇಕು. ಅದು ತುಂಬ ಮುಖ್ಯ ಅಂತ ಹೇಳ್ತಾ ಅಷ್ಟೇ ಗೊತ್ತಿರೋದು. ಅದಕ್ಕೆ ಮೇಲೆ ನಮ್ಗೆ ಗೊತ್ತಿಲ್ಲ, ಕರೆದಿದ್ದಾರಲ್ಲ ನನಗೂ ಗೊತ್ತಿಲ್ಲ. ಆದರೆ ಮತ್ತೆ ನಿಮ್ಮಲ್ಲಿ ಮುಖ್ಯವಾಗಿರೋದನ್ನ ಕರೆದು ಮತ್ತೆ ನಿಮ್ಮ ಆಲೋಚನೆಗಳಿಗೆ ಮೀರಿ ಮಾಡಬೇಕು, ಕಾರ್ಯಕ್ರಮ ಚೆನ್ನಾಗೇ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ಹಿಂದೆಯಿಂದ ಯಾರ್ಯಾರು ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರ ಒಂದು 5 ಜನರನ್ನ ಮತ್ತೆ ಜವಾಬ್ದಾರಿ ಹಾಕಿ ಮತ್ತೆ ಕರೆದು ಅವತ್ತು ಲೆಟ್ರು ಕೊಡಬೇಕಾಗುತ್ತೆ ಕಲಾತಜ್ಞಗಳಿಗೆ. ಅದನ್ನು ಸ್ವಲ್ಪ ಗಮನ ಹರಿಸ್ತೀನಿ ನಾನು ಅಂತ. ನೀವು ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ ಅಂತ ಹೇಳ್ತಾ, ಇನ್ನೇನಾದರೂ ಇದ್ರೂ ಕೂಡ ಇಷ್ಟೆಲ್ಲ ಚರ್ಚೆ ಬಿಟ್ಟು ಇನ್ನೇನಾದರೂ ಹೊಸ ವಿಚಾರ ಇದ್ರು ಎಲ್ಲ ಇಲಾಖೆಗಳವ್ರಿಗೆ ಪದೇ ಪದೇ ಹೇಳೋ ಹೋಗಿಲ್ಲ. ಇಲಾಖೆಯವರು ಮಸ್ಟ್ ಅಂಡ್ ಶುಡ್ ಹಾಜರಾಗಿರ್ಬೇಕು. ಏನೇನು ಡಿಸಿಪ್ಲಿನರಿ ಮೆಷರ್ಸ್ ಇರುತ್ತೆ ಅದೆಲ್ಲ ಮತ್ತೆ ಸಂಭ್ರಮ ಆಚರಣೆ ಎಲ್ಲನೂ ಕೂಡ ನಿಮ್ಮಿಂದ ಎಲ್ಲ ಇಲಾಖೆಗಳವರು ಮತ್ತೆ ಸಂಘಟನೆಯವರು ಮತ್ತೆ ಅಭಿಮಾನದಿಂದ ಬರುವಂಥವರಿಂದಲೇ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣವಾಗಿ ಅದು ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಅಭಿಮಾನದಿಂದ, ಗೌರವದಿಂದ. ಸರ್ಕಾರದಿಂದ ಆನೇಷನ್ ಪೇಟ್ ಸರ್ಕಾರದ್ದು ಕಂಪ್ಲೀಟ್ ರಸ್ತೆ ಮುಂದಿದ್ದೇನೆ. ಅಡ್ಡ ರಸ್ತೆಗಳಿಗೆ ನಾಮಫಲಕ ಮಾಡಬೇಕು, ಏನಾದರೂ ಕೊಡಿ. ಏನೇನು ಕೊಡ್ತೀರೋ ಎಲ್ಲೋ ಒಂದು ಹತ್ರ ನಾವು ಸೇರಿಸ್ತೀವಿ. ಅದು ನಿಮ್ಮ ದೂರದೃಷ್ಟಿ ಇರೋ ಎಲ್ಲ ಹೆಸರು ಕೊಡಿ. ಸೇರಿಸಿಲ್ಲ ಅಂದ್ರೆ ನೋಡಿ, ನಾವು ಎಲ್ಲೋ ಒಂದು ಹತ್ರ ಸೇರಿಸ್ತೀವಿ, ಮಾಡ್ತೀವಿ ನಾವು. ಮತ್ತೆ ಇನ್ನೊಂದು ನಮ್ಗೆ ತಾವು ಕೇಳಿದಂಗೆ ಪಾಲಿಸ್ತೀವಿ. ಏನಂತ ಮೇಡಮ್, ನಮ್ಗೆ 2 ಕೌನ್ಸಿಲರ್ ಕೊಡಿ ಮೇಡಮ್, ಕನ್ನಡದವ್ರಿಗಂತ ಮತ್ತೆ ಅದು ಟಿಕೆಟ್ ಕೊಡಿ ಮೇಡಮ್ ಅಂತ 100% ಕೊಡ್ತೀವಿ ಮೇಡಮ್. ಇಲ್ಲ ಅಂತಲ್ಲ, ಇಲ್ಲಿರೋ ವಾತಾವರಣ ಗೆಲ್ಲೋದು ತುಂಬ ಕಷ್ಟವಾಗಿದೆ. ಕರ್ಕೊಂಬಂದು ಮಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಏನಪ್ಪ ಏನೇನು ಮಾತಾಡ್ಕೋಬೇಕು ಮಾತಾಡ್ಕೊಂಡು ಫೈನಲ್